ಬೆಳಗಾವಿ ಒಳಗಡೆ ಒಬ್ಬರು ಮರಾಠಿ ಮಾತಾಡಬೇಕು, ನೀನು ಕನ್ನಡ ಮಾತಾಡ್ತೀಯ ಯಾಕ, ಮರಾಠಿ ಕಲ್ತ್ಕೊ ಅಂತ ಹೇಳಿ ಕೆಲ ಭಾಷೆಯ ಗುಂಡಾಗಳು ಅವರ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಯಾಕಂದರೆ ಪದೇ ಪದೇ ಬೆಳಗಾವಿ ನಗರದೊಳಗಡೆ ಒಬ್ಬರು ಬಾವುಟ ಕನ್ನಡದ ಧ್ವಜ ಹಾರಿಸಿದ್ರೆ ಹೊಡಿತಾರೆ, ಕನ್ನಡ ಮಾತಾಡಿದ್ರೆ ಹೊಡಿತಾರೆ. ಇಂಥದ್ದು ನಾವೆಲ್ಲೋ ನಮ್ಮ ರಾಜ್ಯದೊಳಗಿದೆಯೋ ಬೇರೆ ರಾಜ್ಯದೊಳಗಿದೆಯೋ ಅನ್ನುವಂಥದ್ದು ಅನುಮಾನ ಆಗ್ತಾಯಿದೆ. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವ್ರು ಇಂಥವ್ರ ಮೇಲೆ ಯಾಕೆ ಕಠಿಣ ಕ್ರಮವನ್ನು ತಗೊಳ್ತಿಲ್ಲ ಅನ್ನುವಂಥದ್ದು ನಮಗೆಲ್ಲ ಅನುಮಾನ ಆಗ್ತಾಯಿದೆ. ಪ್ರತಿ ಸಲನೂ ಕೂಡ ಹಿಂದಾದ ಆಗ್ತದೆ. ಯಾರೋ ಒಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕುಣಿಸಿ ರಾಜಿ ಸಂಧಾನ ಮಾಡೋದ್ರ ಮುಖಾಂತರ ಮಾತ್ರ ಕಳಿಸ್ತಾರೆ. ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಆಗ್ತಾಯಿಲ್ಲ. ಅದಕ್ಕೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಇದನ್ನು ಸಹಿಸುವುದಿಲ್ಲ. ತಕ್ಷಣವೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂಥವ್ರು ಯಾರ ಕಂಡಕ್ಟರ್ ಮೇಲೆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಸುಮಾರು 7-8 ಜನ ಮೇಲ್ಪಟ್ಟ ಜನ ಕೂಡ್ಕೊಂಡು ಕನ್ನಡ ಮಾತಾಡ್ತಿ ಅಂಥೇಳಿ ಹಲ್ಲೆ ಮಾಡಿದ್ದಾರೆ. ಅವ್ರನ್ನ ಕೂಡಲೇ ಬಂಧಿಸದೆ ಹೋದಲ್ಲಿ ನಾವೆಲ್ಲರೂ ಕೂಡ ಆಗಿರುವಂಥ ಘಟನಾ ಸ್ಥಳಕ್ಕೆ ಹೋಗಿ ನಾವು ಕೂಡ ಸಂಬಂಧಪಟ್ಟಂಥ ಯಾರು ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂಥವ್ರನ್ನ ನಾವು ಕೂಡ ವಿಚಾರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ. ಬೆಳಗಾವಿ ಒಳಗಡೆ ಕಾನೂನು ಸುವ್ಯವಸ್ಥೆ ಹದಗೆಡಿಸೋದು ಬೇಡಾಗಿದೆ. ಆದರೆ ಪದೇ ಇಂಥದ್ದು ಆಗ್ತಾ ಇದೆ. ಜನಪ್ರತಿನಿಧಿಗಳು, ಸರ್ಕಾರ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಪರ್ಕೊಂಡು ಯಾರು ಕನ್ನಡಿಗರ ರಕ್ಷಣೆಗೆ ಮುಂದಾಗ್ತಾ ಇಲ್ವೋ ಸರ್ಕಾರ ಅನ್ನುವಂಥದ್ದು ಅನುಮಾನ ಆಗ್ತಾ ಇದೆ. ಸೂಕ್ತವಾದಂಥ ಕ್ರಮವನ್ನು ಪೊಲೀಸ್ ಇಲಾಖೆ, ಸರ್ಕಾರ ಅತ್ಯಂತ ಕಠಿಣ ಕ್ರಮವನ್ನು ತಗೊಂಡು ಅಂಥವ್ರ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಅಂಥವ್ರನ್ನ ಗಡೀಪಾರು ಮಾಡಬೇಕು. ಇದರಿಂದ ಒಂದು ಬೇರೆ ಭಾಷಿಕ ಸಮುದಾಯದ ಮನಸ್ಸುಗಳ ಮೇಲೆ ಬೇರೆ ರೀತಿಯಾದಂಥ ಪರಿಣಾಮ ಬೀಳ್ತದೆ. ಅದಕ್ಕೆ ಇದ್ರ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ. ಯಾಕಂದ್ರೆ ಅವತ್ತು ಆ ವ್ಯಕ್ತಿ ಹಲ್ಲೆಗೊಳಗಾದಂಥ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋದ್ರೆ ರಾಜಿ ಸಂಧಾನ ಮಾಡೋನು, MLC ಮಾಡ್ಕೊಂಡು ಬರೋನು ಅಂತ ಹೇಳ್ತಾರೆ. ಇದು ಎಲ್ಲೋ ಒಂದು ಕಡೆ ದುರಂತ ಅನ್ನಿಸ್ತದೆ. ಯಾಕಂದರೆ ಯಾವ ವ್ಯಕ್ತಿ ಹಲ್ಲೆ ಮಾಡಿಕೊಂಡು ಅವ್ನಿಗೆ ಮನೋತ್ಸವ ಇಚ್ಛೆ ತಳಿಸಿರ್ತಾರೋ ಅಂಥವ್ರನ್ನ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗ್ತದೆ ಅಂತಂದ್ರೆ ಅದು ಅಷ್ಟೊಂದು ನಮಗೆ ಯಾಕೋ ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಅದ್ರ ಬಗ್ಗೆ ಪೊಲೀಸ್ ಇಲಾಖೆಯನ್ನು ಉತ್ತರ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.